ಸರ್ ಇಲ್ಲೇ ಕೊಡ್ರಿ ಇಲ್ಲಿ ಸರ್ ಕಲಬುರಗಿಯಲ್ಲಿ ಯುವತಿಯರನ್ನು ಬಳಸಿಕೊಂಡು ಉದ್ಯಮಿಗಳಿಗೆ ಅಧಿಕಾರಿಗಳಿಗೆ ಹನಿ ಟ್ರ್ಯಾಪ್ ಮಾಡಿ ಹಣ ವಸೂಲಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲ ಹಾಗೂ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹಣಮಂತ ಯಳಸಂಗಿ ಸೇರಿ 6 ಮಂದಿಯನ್ನು ಪೊಲೀಸರು ಸೋಮವಾರ ಬಂಧಿಸಿದ್ದಾರೆ. ಹನಿ ಟ್ರ್ಯಾಪ್ ಆರೋಪದಡಿ ಮಹಾರಾಷ್ಟ್ರ ಮೂಲದ ಸಂತ್ರಸ್ತ ಯುವತಿ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ 8 ಮಂದಿ ವಿರುದ್ಧ ದೂರು ದಾಖಲಿಸಿದ್ರು. ಯಳಸಂಗಿ ಸೇರಿದಂತೆ ಶ್ರೀಕಾಂತ್ ರೆಡ್ಡಿ, ಮಂಜು ಭಂಡಾರಿ, ಉದಯ್ ಕುಮಾರ್ ಖಣಗೆ, ಅರವಿಂದ ಕಮಲಾಪುರ ಮತ್ತು ಸಂತೋಷ್ ಪಾಳನನ್ನು ಬಂಧಿಸಲಾಗಿದೆ. ಆರೋಪಿಗಳನ್ನು ವೈದ್ಯಕೀಯ ತಪಾಸಣೆ ಮಾಡಿದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಬಂಧನದ ವೇಳೆ ಮಾಧ್ಯಮಗಳ ಮುಂದೆ ಮಾತನಾಡಿದ ಯಳಸಂಗಿ, ಕೆಲ ಕುತಂತ್ರಿಗಳು ದಾಖಲಿಸಿದ್ದ ಸುಳ್ಳು ಪ್ರಕರಣದಲ್ಲಿ ನಾವೇ ಪೊಲೀಸರ ಮುಂದೆ ಶರಣಾಗಿದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರ ಹೆಸರಿಗೆ ಕಳಂಕ ತರಲು ಕೆಲವರು ಯತ್ನಿಸುತ್ತಿದ್ದಾರೆ. ಕಾನೂನಿನ ಮೇಲೆ ಸಂಪೂರ್ಣ ಭರವಸೆ ಇದೆ ಎಂದು ಹೇಳಿದ್ದಾರೆ. ಈಗ ನಾವು ಫಾಲ್ಸ್ ಕೇಸ್ 370 ಸೆಕ್ಷನ್ ಫಾಲ್ಸ್ ಕೇಸ್ ಆಗಿದಲ್ಲ, ಆ ಫಾಲ್ಸ್ ಕೇಸ್ನಾಗ ಅರೆಸ್ಟ್ ಮಾಡ್ತಾ ಇದ್ರು. ನಾವೇ ಸರೆಂಡರ್ ಆಗಿದ್ದೀವಿ. ಯಾಕೆ ಸರೆಂಡರ್ ಆಗಿದ್ವು ಅಂದರೆ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ ಹೆಸರು ಖರಾಬ್ ಮಾಡ್ಬೇಕಂತ ಕೆಲವು ಕುತಂತ್ರಿಗಳನ್ನ ಕೆಲಸ ಮಾಡಿದಾರಲ್ಲ, ಅದು ವಿರೋಧ. ಅವ್ರ ಹೆಸರಿಗೆ ಯಾವುದೇ ಕಳಂಕ ಬರಬಾರ್ದು ಅಂತ ತಿಳ್ಕೊಂಡು ನಾವೇ ಸ್ವತಃ ಈಗೇನಪ್ಪ ಅಂದ್ರೆ ಅರೆಸ್ಟ್ ಆಗ್ತಾ ಇದೀವಿ. ನಮ್ಗೆ ಕಾನೂನು ಪಾಲನೆ ಮಾಡೋರು ನಾವಿದ್ದೀವಿ, ಸಂವಿಧಾನ ರಕ್ಷಕರು ನಾವಿದ್ದೀವಿ. ಕಾನೂನು ಮ್ಯಾಗ ಸಂಪೂರ್ಣ ಭರವಸೆ ನಮ್ಗದ. 100% ಇದು ಫಾಲ್ಸ್ ಕೇಸ್ ಅದ. ನಮ್ಮ ವಿರುದ್ಧ ಏನಪ್ಪ ಅಂದ್ರೆ ಕುತಂತ್ರ ಮಾಡಿ ಈ ತರ ಕೇಸ್ ಹಾಕಿ ನಮಗೆ ಒಳಗೆ ಕಳ್ಸಲ್ಕತ್ತಾರ ಅಂತ ಗೊತ್ತದ. ಆಮೇಲೆ ಏನು ಕುತಂತ್ರ ಮಾಡಿ ನಮ್ಮ ಜೈಲಿಗೆ ಹೋಗಿ ಮಾಡಿದ್ರಲ್ಲ, ಈ ಸಮಾಜ ಕೆಲವು ಜನಗಳು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಮನಸ್ಸಿಗೆ ಸಮಾಧಾನ ಆಗಿರ್ಬೋದು, ನಿಮ್ಮ ಹೊಟ್ಟೆ ತಣ್ಣಗಾಗಿರ್ಬೋದು, ನಿಮ್ಗೇನು ಕುತಂತ್ರಕ್ಕೆ ಮಂಗಳವಾಗಲಿ. ನೀವೇನಪ್ಪ ಅಂದ್ರೆ ಈ ತರದ ಏನು ದಲಿತ ಸಮುದಾಯಕ್ಕೆ ಭಾಳ ಗಟ್ಟ ಹೋರಾಟ ಮಾಡ್ತಾರಲ್ಲ, ಅಂತ ಹೋರಾಟ ಮಾಡೋ ಜನಗಳಿಗೆ ನೀವು ಇದೇ ತರ ನೀವು ಅನ್ಯಾಯ ಅನ್ನಪ್ಪ ಅಂದ್ರೆ ಜೈಲಿಗೆ ಹಾಕಿ ಕೆಲಸ ಮಾಡ್ರಿ. ಸಮಾಜ ಹೆಂಗ್ ಲೀಡರ್ಸ್ ಬರ್ಬಾದ್ ಮಾಡ್ಕೊತೀರಿ, ನೀವು ಮಾಡ್ಕೊತೀರಿ. ನಾವು ಜೈಲಿಗೆ ಹೋಗ್ತೀವಿ, ಮತ್ತೆ ಬರ್ತೀವಿ. ಅನ್ಯಾಯ ವಿರುದ್ಧ ನಮ್ಮ ಧ್ವನಿ ಇದ್ದೇ ಇರ್ತಂತ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.